ನಿನ್ನನ್ನು ಪ್ರೀತಿಸದಿರಲಾಗಲಿಲ್ಲ ನನಗೆ. ಸಂಚಿಕೆ 42. ಚರಣ್ಗೆ ಶಿವನ್ಯ ತನ್ನ ಮಾವನ ಮಗಳು ಎಂದು ತಿಳಿದ ಮೇಲೆ ಅದೇನೋ ಖುಷಿ. ಅವಳು ನನ್ನವಳು, ಇನ್ನು ಯಾವುದಕ್ಕೂ ಹೆಚ್ಚು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಸೋದರ ಮಾವನ ಮಗಳಾದುದರಿಂದ ಇನ್ನು ಯಾರು ತಮ್ಮಿಬ್ಬರ ಪ್ರೀತಿಗೆ ವಿರುದ್ಧ ನಿಲ್ಲಲಾರರು. ಎಲ್ಲರ ಒಪ್ಪಿಗೆ ಪಡೆದು ಅವಳನ್ನು ತನ್ನವಳಾಗಿ ಮಾಡಿಕೊಳ್ಳಬೇಕು. ಅವಳ ಮನದ ಹಾಗೂ ಮಾಂಗಲ್ಯದ ಒಡೆಯ ತಾನಾಗಿರಬೇಕು ಎಂದು ಯೋಚಿಸುತ್ತಿದ್ದವನಿಗೆ ಅವತ್ತು ಶಿವನ್ಯ ಮನೆಗೆ ಬಂದು ತನ್ನ ಮನಸ್ಸಿನಲ್ಲಿರುವ ಪ್ರೀತಿ ಬಗ್ಗೆ ಹೇಳಿದಾಗ ತಾನವಳನ್ನು ಕಡೆಗಣಿಸಿದ್ದು ಹಾಗೂ ಅವಳು ಕಣ್ಣೀರು ಹಾಕಿದ್ದು ಎಲ್ಲ ನೆನಪಿಗೆ ಬಂತು. ಪಾಪ, ಅವತ್ತು ತುಂಬ ನೊಂದಿದ್ದಳು ಅವಳು. ಅವಳಿಗೆ ಸಮಾಧಾನ ಮಾಡಲು ತನ್ನಿಂದಾಗಲಿಲ್ಲ. ಇವಾಗ ಅವಳಿಗೆ ಹೇಗೆ ತನ್ನ ಪ್ರೀತಿ ಬಗ್ಗೆ ಹೇಳಲಿ? ಅವಳು ತನ್ನ ಬಗ್ಗೆ ಏನಂದುಕೊಳ್ಳುವಳು? ಇಷ್ಟು ದಿನ ಇಲ್ಲದೇ ಇದ್ದ ಪ್ರೀತಿ ಇವಾಗೆಲ್ಲಿಂದ ಬಂತು? ಸೋದರ ಅತ್ತೆ ಮಗ ಎಂಬ ಅಧಿಕಾರದಿಂದಲೇ ಎಂದು ಕೇಳಿದರೆ ಏನು ಹೇಳಲಿ? 3 ವರ್ಷಗಳಿಂದ ಈ ಹೃದಯದಲ್ಲಿಟ್ಟು ಆರಾಧಿಸುತ್ತಿರುವೆ ಅವಳನ್ನು. ಅವಳು ಆ ಥರ ಮಾತನಾಡಿದರೆ ತನ್ನಿಂದ ಅದು ಸಹಿಸಲು ಅಸಾಧ್ಯ ಎಂದಾಗ ಅವನ ಮನಸ್ಸು ಕೇಳಿತು. ಅವತ್ತು ಅವಳು ತನ್ನ ಪ್ರೀತಿ ಬಗ್ಗೆ ತಿಳಿಸಿದಾಗ ನೀನು ಮಾಡಿದ್ದೇನು ಅಂದು ಅವಳ ಹೃದಯ ಒಡೆಯಲಿಲ್ಲವೇ? ಅವಳ ಮನಸ್ಸಿಗೆ ನೋವು ಕೊಡಲಿಲ್ಲವೇ? ಅವನ ಮನಸ್ಸು ಹೇಳಿದ್ದು ನಿಜ. ಆದರೆ ಅವನ ಆ ವರ್ತನೆಗೆ ಕಾರಣ, ಅದರ ಹಿಂದೆ ಒಳ್ಳೆ ಉದ್ದೇಶ ಇತ್ತು. ತನ್ನನ್ನು ನಂಬಿದ ಮನೆಯವರಿಗೆ ಮೋಸ ಮಾಡಬಾರ್ದು. ಹಾಗೂ ಮುಂದೆ ಅವರು ಒಪ್ಪದಿದ್ದರೆ ಆವಾಗ ಇಬ್ಬರು ದೂರವಾಗಬೇಕಾಗಿ ಬಂದರೆ ಆ ನೋವು ಇನ್ನೂ ಹೆಚ್ಚು. ಅದನ್ನು ಸಹಿಸಲು ಅವಳಿಂದಾಗದು. ಅದಕ್ಕಾಗಿ ತಾನಂದು ಆ ರೀತಿ ಅವಳೊಡನೆ ವರ್ತಿಸಿದ್ದು. ಆದರೂ ಅವಳಿಗೆ ನೋವಾಗಿದೆ ನಿಜ. ಎಷ್ಟಾದರೂ ನನ್ನ ಪ್ರೀತಿ, ನನ್ನ ಜೀವ ಅವಳು. ಅವಳೇನಂದುಕೊಳ್ಳುವಳು ಎಂದು ಆಮೇಲೆ ನೋಡೋಣ. ಮೊದಲು ಮನಸ್ಸಲ್ಲಿರುವುದನ್ನು ಅವಳಿಗೆ ತಿಳಿಸುವುದು ಒಳಿತು ಎಂದುಕೊಂಡವನೇ ಅವಳನ್ನು ಭೇಟಿಯಾಗಿ ಮಾತನಾಡಬೇಕು ಎಂದು ನಿರ್ಧರಿಸಿದ. ಶಿವನ್ಯ ತನ್ನ ಜೊತೆಗೆ ಮಾತನಾಡಲು ಅವಳನ್ನು ಪಾರ್ಕಿಗೆ ಬರಲು ಹೇಳಿದಳು. ಹಾಯ್ ಶಿವಿ. ಹಾಯ್ ತನು, ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ ಕಣೆ, ನೀನು ಹೇಗಿದ್ಯಾ? ನಾನು ಸೂಪರ್. ಏನು ಸಮಾಚಾರ? ಏನೂ ಇಲ್ಲದೆ ಬರೋಕ್ಕೆ ಹೇಳಲ್ಲ ನೀನು. ವಿಷಯ ಇದೆ ಎಂದು ಸುಜಾತಾರವರು ತನ್ನ ಅತ್ತೆ, ಚರಣ್ ತನ್ನ ಅತ್ತೆ ಮಗ ಎಂದು ಎಲ್ಲ ವಿಷಯವನ್ನು ತಿಳಿಸಿದಳು. ಎಂಥ ಒಳ್ಳೆ ಸುದ್ದಿ ಹೇಳಿದ್ಯಾ? ನಿನ್ನ ಪ್ರೀತಿಗೆ ಎಲ್ಲರೂ ಒಪ್ಕೊಳ್ತಾರೆ, ನೋಡ್ತಿರೋ. ಎಲ್ಲರೂ ಒಪ್ಪುವರು, ಆದರೆ ನಾನಂತೂ ಖಂಡಿತ ಒಪ್ಪಲ್ಲ. ಅಯ್ಯೋ, ಇವಾಗೇನೈತೆ? ಸರ್ ಮೇಲೆ ಕೋಪನಾ? ಕೋಪ ಮಾಡದೆ ಇನ್ನೇನು ಮಾಡಲಿ? ಅಂಥದ್ದೇನು ಮಾಡಿದ್ರು? ನಿಂಗೆ ಗೊತ್ತಾ ತಾನು, ಹೆಣ್ಣು ಅಂತ ಈಗೋ ಕೂಡ ನೋಡ್ದೆ. ನನ್ನ ಮನಸ್ಸಲ್ಲಿರುವ ಮಾತನ್ನು ಹೇಳಿದಾಗ ಮನಸ್ಸಲ್ಲಿ ಪ್ರೀತಿ ಇದ್ದರೂ ಹೃದಯನ ಬಂಡೆಕಲ್ಲು ಮಾಡಿಕೊಂಡು ನನಗೂ ನೋವು ಕೊಟ್ಟು ಅವರು ನೋವುಂಡ್ರು. ಅದಕ್ಕೆ ಅಲ್ಲ, ಇವರು ಮುಂಗಾರು ಮಳೆ ಗಣೇಶ ನೋಡು, ಪ್ರೀತಿ ತ್ಯಾಗ ಮಾಡೋಕೆ. ಆದರೆ ನಾನು ಪೂಜಾ ಗಾಂಧಿ ಅಲ್ಲ, ಅವರು ಹೇಳಿದ ಸುಳ್ಳನ್ನು ನಂಬೋಕೆ. ಆ ದೇವರು ನನಗೆ ಅವರ ಪ್ರೀತಿ ಬಗ್ಗೆ ತಿಳಿಸಿಕೊಟ್ಟ. ಇವಾಗೇನು ಮಾಡಬೇಕು ಅಂತಿದ್ಯಾ? ಒಂದು ಚಿಕ್ಕ ಪನಿಷ್ಮೆಂಟ್ ಕೊಡ್ತೀನಿ. ವಾಟ್? ಸ್ವಲ್ಪ ಸತಾಯಿಸ್ತೀನಿ. ಅವರಾಗಿ ಅವರು ಬಂದು ಪ್ರೀತಿ ಹೇಳಿದರೂ ಒಪ್ಪಲ್ಲ. ಪ್ರೀತಿ ದೂರ ಆಗುವ ನೋವು ಅವರಿಗೂ ಅರ್ಥ ಆಗಬೇಕು. ಇನ್ನಾದರೂ ತ್ಯಾಗಾನಂದ ಸ್ವಾಮಿ ಆಗುವುದನ್ನು ನಿಲ್ಲಿಸಬೇಕು. ಆದರೂ ತುಂಬ ಸತಾಯಿಸ್ಬೇಡ ಕಣೋ, ಪಾಪ ಸರ್. ನೀನು ಯಾವಾಗಲೂ ಆ ವಯ್ಯಂಗೆ ಸಪೋರ್ಟ್ ಮಾಡ್ತಾ ಇರ್ತೀಯ. ನೀನು ಅವರ ಟೀಮ್, ನನ್ನ ದುಶ್ಮನ್ ಥರ ಆಡ್ತೀಯ. ಚಾಲಿಟು ಎಂದು ಮೂತಿ ತಿರುವಿ ಅಲ್ಲಿಂದ ಹೋದಳು. ಅವರ ಮಾತುಕತೆಯನ್ನು ಫೋನ್ ಮೂಲಕ ಕೇಳಿಸಿಕೊಂಡವರ ಮುಖದಲ್ಲಿ ನಗು ಮೂಡಿತು. ಲೇ ಶಿವಿ, ನಿಂತ್ಕೊಳ್ಳೆ ಎನ್ನುತ್ತಾ ತನು ಅವಳ ಹಿಂದೆಯೇ ಹೋದಳು. ಆದರೆ ಶಿವನ್ಯ ಅವಳನ್ನು ಕಾಣದಂತೆ ಮುಂದೆ ಹೋದಳು. ಮೇಡಮ್ ಗರಂ ಆಗವ್ರೆ, ಇವಾಗ ಇವರ ಕೋಪ ಕರಗಿಸಲು ನೀನೇ ಸಹಾಯ ಮಾಡಬೇಕು ಎಂದು ಕೈಯಲ್ಲಿರುವ ಐಸ್ ಕ್ರೀಮ್ ಕಡೆಗೆ ನೋಡಿ ನುಡಿದವಳೆ ಓಡಿ ಹೋಗಿ ಶಿವನ್ಯ ಮುಂದೆ ಅವಳ ಫೇವ್ರೆಟ್ ಚಾಕ್ಲೇಟ್ ಫ್ಲೇವರ್ ಐಸ್ ಕ್ರೀಮ್ ಮುಂದೆ ಹಿಡಿದಳು. ಅದನ್ನು ಕಂಡವಳೆ ಪುಟ್ಟ ಮಗು ಥರ ಐಸ್ ಕ್ರೀಮ್ ತಿಂದವಳ ಕೆನ್ನೆಗೆ ಮೂಗಿಗೆ ಐಸ್ ಕ್ರೀಮ್ ತಾಗಿತು. ತನು ಕರವಸ್ತ್ರದಲ್ಲಿ ಅದನ್ನು ಒರೆಸಿದವಳೆ. ಕೋಪ ಕಡಿಮೆ ಆಯಿತಾ ಎಂದು ಕೇಳಿದಾಗ, ನಾನು ಯಾವಾಗ ಕೋಪ ಮಾಡಿದ್ದೆ ಎಂದಳು. ಇಷ್ಟೇ ನಮ್ಮ ಶಿವನ್ಯಾಳ ಕೋಪ. ಐಸ್ ಕ್ರೀಮ್ ಥರ ಬೇಗ ಕರಗಿ ಹೋಗುತ್ತದೆ. ಇಬ್ಬರು ಮುಖ ನೋಡಿ ನಕ್ಕವರೇ ತಮ್ಮ ತಮ್ಮ ಮನೆಗೆ ಮರಳಿದರು.
ತನು ಹಾಗೂ ಶಿವನ್ಯರ ಮಾತುಕತೆ ಫೋನ್ ಮೂಲಕ ಕೇಳಿಸಿಕೊಂಡವನಿಗೆ ಶಿವನ್ಯಳ ಮೇಲೆ ಮುದ್ದುಕ್ಕಿ ಬಂತು. ಅವಳೆಷ್ಟು ಬೇಕಾದರೂ ಸತಾಯಿಸಲಿ, ಬೇಸರ ಮಾಡದೆ ಎಲ್ಲ ಸಹಿಸುವೆ. ಮೊದಲು ಮೀರಾ ಜೀವನ ಸರಿ ಹೋಗಲಿ, ಆಮೇಲೆ ತನ್ನ ತಾಯಿ ಹತ್ರ ವಿಷಯ ಹೇಳಬೇಕು. ಶಿವನ್ಯ ಅಂದರೆ ಅವರಿಗೂ ತುಂಬ ಇಷ್ಟ. ಮೊದಲು ಎಷ್ಟೋ ಸಾರಿ ಶಿವಿ ಈ ಮನೆ ಸೊಸೆಯಾಗಿದ್ದಿದ್ರೆ ಎಷ್ಟು ಚೆನ್ನಾಗಿರೋದು ಅಲ್ವೇನೋ ಚರು ಅಂತ ಹೇಳಿದರು. ಆವಾಗಲೆಲ್ಲ ಅಮ್ಮ ಹೇಳಿದ ಮಾತು ನಿಜವಾಗಬಾರದೆ ಎಂದು ತನಗೂ ಅನಿಸದೇ ಇರಲಿಲ್ಲ. ಅವಳನ್ನು ಈಗಲೇ ನೋಡಬೇಕು ಎಂದವನು ಬಾಲ್ಕನಿಗೆ ಬಂದಾಗ ಮೀರಾ ಜೊತೆ ಮಾತನಾಡುತ್ತಾ ಕುಳಿತಿದ್ದ ಮನದೊಡತಿ ಕಂಡಳು. ಅವಳು ಮಾತನಾಡುತ್ತಾ ಮುಂಗೂರಳನ್ನು ಸರಿಸುವ ಪರಿ, ಅವಳ ಭಾವಗಳು, ಆ ನಗು ನೋಡುತ್ತಾ ಪೂರ್ತಿ ಕಳೆದು ಹೋದನವನು. ಆದರೆ ಒಬ್ಬ ವ್ಯಕ್ತಿ ಅಲ್ಲಿಗೆ ಬಂದಾಗ ಅವನ ಜೊತೆ ನಗುತ್ತಾ ಮಾತನಾಡುತ್ತಿದ್ದವಳನ್ನು ಕಂಡು ಕಣ್ಣು ಕೆಂಪಾಯಿತು. ರಾತ್ರಿ ಚೇತು ತನ್ನ ಕೋಣೆಗೆ ಬಂದಾಗ ಅಲ್ಲಿ ನಿವಿ ಇರಲಿಲ್ಲ. ಬಾಲ್ಕನಿಗೆ ಬಂದು ನೋಡಿದವನಿಗೆ ಕಂಡದ್ದು ಆಕಾಶವನ್ನು ದಿಟ್ಟಿಸುತ್ತಾ ಏನೋ ಮಾತನಾಡುತ್ತಿದ್ದ ಅವಳನ್ನು. ಯಾರೋ ಬಂದಂತೆ ಅನಿಸಿ ತಿರುಗಿ ನೋಡಿದವಳ ಮುಂದೆ ಕೈ ಕಟ್ಟಿ ನಿಂತಿದ್ದವ ಅವಳ ಕಣ್ಣಂಚಲ್ಲಿ ನೀರು ತುಂಬಿದನ್ನು ಕಂಡಿದ್ದನವ. ಅವಳು ಅತ್ತಿದ್ದಳು ಎಂದು ಖಾತ್ರಿಯಾಯಿತು ಅವನಿಗೆ. ಆದರೂ ಅವಳು ಅತ್ತಿದ್ದಕ್ಕೆ, ಅವಳು ತನ್ನನ್ನು ಪ್ರೀತಿ ಮಾಡುತ್ತಿರುವಳೆ ಎಂದು ಸ್ವಯಂ ಪ್ರಶ್ನಿಸಿದವನಿಗೆ ತನ್ನ ಪ್ರಶ್ನೆಗೆ ತನಗೆ ನಗು ಮೂಡಿತು. ಮೌನಿಯಾಗಿ ಬಂದವಳು ತಲೆದಿಂಬಿಗೆ ತಲೆ ಇಟ್ಟಳು. ಆದರೆ ನಿದ್ರಾದೇವಿ ಮುನಿಸಿಕೊಂಡಿದ್ದಳು. ಅವಳು ನಿದ್ದೆ ಬರದೆ ಚಡಪಡಿಸುತ್ತಿರುವುದನ್ನು ಕಂಡವನೇ ಅವಳನ್ನು ಎಳೆದು ತನ್ನ ಎದೆ ಮೇಲೆ ಮಲಗಿಸಿದ. ಆದರೆ ಅವಳು, ಹೇ ಕಿಟ್ಟಪ್ಪ, ಎಷ್ಟು ಧೈರ್ಯನೋ ನಿಂಗೆ, ನನ್ನನ್ನು ಮುಟ್ಬಾರ್ದು ನೀನು, ನನಗಿಷ್ಟ ಇಲ್ಲ ಎನ್ನುತ್ತಾ ತಲೆದಿಂಬನ್ನು ಅವನಿಗೆ ಎಸೆದಳು. ಆದರೆ ಬ್ಯಾಲೆನ್ಸ್ ತಪ್ಪಿ ಅವನ ಮೇಲೆ ಬಿದ್ದಳು. ಕ್ಷಣಕಾಲ ಕಣ್ಣುಗಳು ಸಂಧಿಸಿದವು. ನಿವಿ ಅವನ ಕಣ್ಣುಗಳಲ್ಲಿ ಕಳೆದು ಹೋದವಳು ಏನೋ ನೆನಪಾದವಳಂತೆ ಇದ್ದು ಕೆಳಗೆ ಮಲಗಿಕೊಂಡಳು. ಶಿವನ್ಯ ಜೊತೆ ಮಾತನಾಡಿ ಮನೆಗೆ ಬಂದ ತನು ಟೆರೆಸ್ಗೆ ಹೋಗಿ ಮೇಲೆ ನೋಡುತ್ತಾ, ದೇವ್ರೆ, ಪ್ರೀತಿಸುವ ಎರಡು ಜೀವಗಳು ಎಂದು ದೂರವಾಗದೇ ಇರಲಿ. ಶಿವಿ ಹಾಗೂ ಚರಣ್ ಸರ್ ಒಬ್ರಿಗೊಬ್ರು ತುಂಬ ಪ್ರೀತಿಸ್ತಾರೆ. ಅವರನ್ನು ದಯವಿಟ್ಟು ಒಂದು ಮಾಡು. ಪ್ರೀತಿಸುವವರು ಸಿಗದೇ ಇರುವಾಗ ಎಷ್ಟು ನೋವಾಗುತ್ತದೆ ಎಂದು ಚೆನ್ನಾಗಿ ತಿಳಿದವಳು ನಾನು. ಆ ನೋವು ಯಾರಿಗೂ ಬೇಡ. ಅದು ಸಹಿಸಲು ಎಷ್ಟು ಕಷ್ಟ ಗೊತ್ತಾ ಎಂದು ಕುಸಿದು ಕುಳಿತು ಅತ್ತಳು. ಯಾರೋ ಭುಜದ ಮೇಲೆ ಕೈಯಿಟ್ಟು ತನು ಎಂದು ಹೇಳಿದಾಗ ಆ ವ್ಯಕ್ತಿಯನ್ನು ನೋಡಿ ತನ್ನ ಕಣ್ಗಳನ್ನು ತಾನೇ ನಂಬದಾದಳು. ಅಣ್ಣ, ನೀನು ಯಾವಾಗ ಬಂದೆ? ಅದೇನು ಪ್ರೀತಿಸುವವರು ಸಿಗದಾಗ ಎಷ್ಟು ನೋವಾಗುತ್ತದೆ ಎಂದು ಚೆನ್ನಾಗಿ ತಿಳಿದವಳು ನಾನು. ಆ ನೋವು ಯಾರಿಗೂ ಬೇಡ ಅಂತ ಹೇಳ್ತಾ ಇದೆಯಲ್ವಾ, ಆವಾಗಲೇ ಬಂದೆ. ತನು ಗಾಬರಿಯಿಂದ, ನನ್ನ ಮಾತನ್ನೆಲ್ಲ ಕೇಳಿಸ್ಕೊಂಡ್ಯಾ? ಎಲ್ಲ ಕೇಳಿಸ್ಕೊಂಡಿಲ್ಲ, ಆದರೆ ಕೇಳಿಸಿಕೊಂಡ ಮಾತುಗಳಿಂದ ಎಲ್ಲ ಅರ್ಥ ಆಯಿತು. ಎಷ್ಟು ನೋವು ಅನುಭವಿಸಿದ್ಯಾ? ಯಾರ ಹತ್ರನಾದರೂ ಹೇಳಬೇಕು, ಮನಸ್ಸು ಹಗುರ ಮಾಡಬೇಕು ಅಂತ ಅನಿಸ್ಲಿಲ್ವಾ? ನೀನು ಕೇಳಿಸ್ಕೊಂಡಿದ್ದು ದಯವಿಟ್ಟು ಅಪ್ಪ ಅಮ್ಮನ ಹತ್ರ ಹೇಳಬೇಡ ಪ್ಲೀಸ್. ಆ ನೋವನ್ನು ಒಬ್ಬಳೇ ಅನುಭವಿಸಿದ್ದೀನಿ, ಯಾರ ಹತ್ರ ಕೂಡ ಹೇಳಲಿಲ್ಲ. ಯಾಕೆಂದರೆ ಜೀವನದಲ್ಲಿ ಎಲ್ಲರೂ ಒಂದಲ್ಲ ಒಂದು ಸಮಸ್ಯೆಯನ್ನು ಎದುರಿಸುತ್ತಿರುವವರೇ. ಎಲ್ರಿಗೂ ಏನೋ ಒಂದು ನೋವಿರುತ್ತೆ. ಅದರ ಮಧ್ಯದಲ್ಲಿ ನನ್ನ ನೋವು ಹೇಳಿಕೊಂಡು ಅವರ ಮನಸ್ಸನ್ನು ಯಾಕೆ ನೋಯಿಸಲಿ? ಅಷ್ಟೇ ಅಲ್ಲ ಅಣ್ಣ, ಎಲ್ಲರೂ ಅವರ ಅನುಭವದ ಆಧಾರದಲ್ಲಿ 4 ಸಮಾಧಾನದ ಮಾತುಗಳನ್ನು ಆಡಬಹುದು. ಆದರೆ ನನ್ನ ಮನಸ್ಸಿನ ನೋವು ಹೋಗಬೇಕು ಅಂದರೆ ನಾನೇ ಮನಸ್ಸು ಮಾಡಬೇಕು. ಆದರೆ ಅದಷ್ಟು ಸುಲಭ ಅಲ್ಲ. ನನ್ನ ಹತ್ರ ಕೂಡ ಹೇಳಬೇಕು ಅನ್ನಿಸ್ಲಿಲ್ವಾ? ಅಣ್ಣ, ಅದು ನಂಗೆ ಗೊತ್ತು ಪುಟ್ಟ, ಒಡ ಹುಟ್ಟಿದ ಅಣ್ಣನಾದರೂ ನಿನ್ನ ಇಷ್ಟ ಕಷ್ಟಗಳನ್ನು ಇಲ್ಲಿ ತನಕ ಕೇಳಲಿಲ್ಲ ನಾನು. ಶಿವಿ ಮತ್ತು ನಿವಿ ಜೊತೆಗೆ ಮಾತನಾಡುವಷ್ಟು ಪ್ರೀತಿಯಿಂದಾಗಲಿ ಕಾಳಜಿಯಿಂದಾಗಲಿ ನಿನ್ನ ಜೊತೆ ಮಾತಾಡಲಿಲ್ಲ ನಾನು. ನಿನ್ನನ್ನು ಒಂಟಿ ಮಾಡಿಬಿಟ್ಟೆ ನಾನು. ನಿನ್ನ ಈ ಪಾಪಿ ಅಣ್ಣನನ್ನು ಕ್ಷಮಿಸು ಪುಟ್ಟ. ಅಣ್ಣ, ಪ್ರೀತಿ ಕಾಳಜಿಯಿಂದ ನೀನು ನನ್ನ ಜೊತೆ ಮಾತಾಡ್ತಾ ಇರಬಹುದು, ಆದರೆ ಎಲ್ಲವೂ ಮಾತುಗಳಿಂದಲೇ ಅರ್ಥ ಆಗಬೇಕು ಅಂತ ಇಲ್ಲ ಅಲ್ವಾ? ನನ್ನ ಖುಷಿಯಲ್ಲೂ ದುಃಖದಲ್ಲೂ ನೀನು ನನ್ನ ಜೊತೆ ಇದ್ದೆ. ನನ್ನ ಬಗ್ಗೆ ಅಮ್ಮನ ಹತ್ರ ವಿಚಾರಿಸ್ತಿದ್ದೆ. ನಾನು ಬರೋದು ತಡವಾದಾಗಲೆಲ್ಲ ನನಗಾಗಿ ಚಡಪಡಿಸ್ತಿದ್ದೆ. ಯಾರಾದರೂ ನನ್ನ ಚುಡಾಯಿಸ್ತಿರೋದು ಗೊತ್ತಾದರೆ
ಅವರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತಿದ್ದೆ. ಆದರೂ ಎಲ್ಲರ ಮುಂದೆ ಏನು ಗೊತ್ತಿಲ್ಲದಿರೋ ಥರ ಇದ್ದೆ. ನನಗೆ ಎಲ್ಲ ಗೊತ್ತಿದ್ರೂ ಅರ್ಥ ಆದರೂ ನಾನು ಕೂಡ ಏನು ಗೊತ್ತಿಲ್ಲದಿರೋ ಥರ ಇರ್ತಿದ್ದೆ. ಪುಟ್ಟ, ನಿನಗೆ ಗೊತ್ತಾ, ನಾನು ಚಿಕ್ಕವನಿದ್ದಾಗ ಅಪ್ಪ ಅಮ್ಮ ನನ್ನನ್ನು ತುಂಬ ಪ್ರೀತಿ ಮಾಡೋರು. ನೀನು ಅಮ್ಮನ ಹೊಟ್ಟೆಯಲ್ಲಿ ಬೆಳೀತಾ ಇರೋದು ತಿಳಿದಾಗ ಎಷ್ಟು ಖುಷಿ ಪಟ್ಟಿದ್ದೆ ಗೊತ್ತಾ. ಆದರೆ ಒಂದಿನ ಶಾಲೆಯಲ್ಲಿ ನನ್ನ ಗೆಳೆಯನೊಬ್ಬ ತುಂಬ ಬೇಸರದಲ್ಲಿ ಕುಳಿತಿದ್ದ. ಕಾರಣ ಕೇಳಿದಾಗ ಮನೆಯಲ್ಲಿ ಪಾಪು ಹುಟ್ಟಿದ ಮೇಲೆ ಅಪ್ಪ ಅಮ್ಮ ನನ್ನ ಬಗ್ಗೆ ಗಮನ ಕೊಡ್ತಿಲ್ಲ, ನನ್ನನ್ನು ಮೊದಲಿನ ಥರ ಪ್ರೀತಿ ಮಾಡ್ತಿಲ್ಲ ಅಂತ ಹೇಳಿದಾಗ, ನೀನು ಬಂದ ಮೇಲೆ ನನಗೂ ಅಪ್ಪ ಅಮ್ಮನ ಪ್ರೀತಿ ಸಿಗಲ್ಲ ಅಂದ್ಕೊಂಡು ಅವತ್ತಿಂದ ನಿನ್ನನ್ನು ದ್ವೇಷಿಸಬೇಕು ಎಂದು ನಿರ್ಧರಿಸಿದೆ. ನೀನು ಹುಟ್ಟಿದಾಗ ಅಪ್ಪನ ಹತ್ರ ಹೇಳಿದ್ದೆ ನಿನ್ನನ್ನು ನಮ್ಮ ಮನೆ ಕರ್ಕೊಂಡು ಬರೋದು ಬೇಡ ಅಂತ. ಅದಕ್ಕೆ ಅಪ್ಪ ಏನು ಹೇಳಿದರು ಗೊತ್ತಾ? ತೇಜು, ನೀನು ಮತ್ತು ಪಾಪು ನಮಗೆ 2 ಕಣ್ಣುಗಳು ಇದ್ದ ಹಾಗೆ, ನೀವಿಬ್ಬರು ನಮಗೆ ಬೇಕು, ನಿಮ್ಮಲ್ಲಿ ಒಬ್ಬರಿಲ್ಲ ಅಂದರೂ ನಾವು ಬದುಕಿರಲ್ಲ ಅಂತ. ಆಮೇಲೆ ದಿನೇ ದಿನೇ ನಿನ್ನ ಮುದ್ದು ಮುಖ, ಆ ಮುಗ್ಧ ನಗು ಎಲ್ಲ ನೋಡಿದಾಗ ನಿನ್ನ ಜೊತೆ ಆಟ ಆಡಬೇಕು, ನಿನ್ನ ಅಂಗೈಯಲ್ಲಿ ನನ್ನ ಬೆರಳು ಇಡಬೇಕು ಅಂತ ಅನಿಸೋದು. ಆದರೆ ನಾನಿನ್ನಿಂದ ದೂರ ಇದ್ದೆ. ಯಾಕೆ ಗೊತ್ತಾ? ನನ್ನಿಂದ ನಿನಗೇನು ತೊಂದರೆ ಆಗಬಾರ್ದು ಅಂತ. ದೂರದಿಂದಲೇ ನಿನ್ನ ನೋಡಿ ಖುಷಿ ಪಡ್ತಿದ್ದೆ. ಬಹುಶಃ ನಾನು ಹುಟ್ಟಿದಾಗಲೇ ಸತ್ತು ಹೋಗಿದ್ರೆ ಚೆನ್ನಾಗಿರೋದು ಎಂದಾಗ ತೇಜಸ್ ಅವಳ ಕೆನ್ನೆಗೆ ಬಾರಿಸಿದ. ಕೆನ್ನೆ ಮೇಲೆ ಕೈ ಹಿಡಿದು ಜೋರಾಗಿ ಅತ್ತಳು. ನಾಲ್ಗೆ ಇದೆ ಅಂತ ಬಾಯಿಗೆ ಬಂದಂತೆ ಮಾತಾಡಬೇಡ ತಾನು. ಒಂದು ವೇಳೆ ನಿನಗೇನಾದರೂ ಆಗಿದ್ದಿದ್ರೆ ಅಪ್ಪ ಅಮ್ಮ ಕೂಡ ಈ ಭೂಮಿಯಲ್ಲಿ ಇರ್ತಿರಲಿಲ್ಲ ಎಂದಾಗ ಪುಟ್ಟ ಮಗುವೊಂದು ತಾಯಿಯ ಹತ್ರ ಓಡೋಡಿ ಬರುವಂತೆ ಅವನ ಕಾಲಿಗೆ ಬಿದ್ದು, ತಪ್ಪಾಯಿತು ಅಣ್ಣ, ನಾನು ಹಾಗೆ ಮಾತಾಡಬಾರ್ದಿತ್ತು ಎನ್ನುತ್ತಾ ಬಿಕ್ಕಿದಾಗ ತೇಜಸ್ಗೆ ಕರುಳು ಹಿಂಡಿದಂತಾಯಿತು. ಅವಳನ್ನು ಎಬ್ಬಿಸಿ, ಪುಟ್ಟ, ತುಂಬ ನೋವಾಗ್ತಿದ್ಯಾ? ಸಾರಿ ಕಣು, ಇನ್ನು ಮುಂದೆ ಆ ಥರ ಮಾತಾಡಬೇಡ, ತುಂಬ ನೋವಾಗತ್ತೆ. ನಿನಗೇನಾದರೂ ಆದರೆ ನಮ್ಮಿಂದ ತಡೆದುಕೊಳ್ಳುವ ಶಕ್ತಿ ಇಲ್ಲ. ನಮ್ಮ ಮನೆಯ ಬೆಳಕು ನೀನು ಯಾವಾಗಲೂ ನಗ್ನಗ್ತಾ ಇರಬೇಕು ಪುಟ್ಟ. ನಾನು ಇನ್ನು ಮುಂದೆ ಅಳುವುದಿಲ್ಲ ಅಣ್ಣ. ಅಣ್ಣ, ಸ್ವಲ್ಪ ಹೊತ್ತು ನಾನಿನ್ನ ತೊಡೆ ಮೇಲೆ ಮಲಗ್ಬೋದಾ? ಅಯ್ಯೋ, ಅದಕ್ಕೇನಂತೆ ಪುಟ್ಟ, ಬಾ. ತನ್ನ ಅಣ್ಣನ ತೊಡೆಯ ಮೇಲೆ ಮಲಗಿದವಳಿಗೆ ತುಸು ನೆಮ್ಮದಿ ಎನಿಸಿತು. ಸ್ವಲ್ಪ ಹೊತ್ತು ಹಾಗೆ ಕಳೆದರು. ತದನಂತರ ತೇಜಸ್, ಪುಟ್ಟ, ನಾನು ನಿನ್ನ ಹತ್ರ ಒಂದು ವಿಷಯ ಕೇಳಬೇಕು. ಅಣ್ಣ, ನೀನೇನು ಕೇಳಬೇಕು ಅಂತಿದ್ಯಾ ಅಂತ ನಂಗೆ ಗೊತ್ತು. ನಾನು ಯಾರನ್ನು ಪ್ರೀತಿಸ್ತಿದ್ದೆ, ಅವರೆಲ್ಲಿದ್ದಾರೆ, ಹೇಗಿದ್ದಾರೆ, ಯಾಕೆ ನನಗೆ ನನ್ನ ಪ್ರೀತಿ ಸಿಗಲಿಲ್ಲ, ಏನಾಗಿತ್ತು ನನ್ನ ಜೀವನದಲ್ಲಿ, ಯಾವಾಗ ನಾನು ಅವರನ್ನು ನೋಡಿದ್ದು, ಯಾವಾಗ ಅವರ ಮೇಲೆ ಪ್ರೀತಿಯಾಗಿದ್ದು, ಇದೆಯಲ್ವಾ ನಿನ್ನ ಪ್ರಶ್ನೆ. ಪುಟ್ಟ, ಅದು ಅಣ್ಣ, ನೀನು ಕೇಳೋದು ತಪ್ಪು ಅಂತ ಹೇಳ್ತಿಲ್ಲ, ನಿನಗೆ ಕೇಳೋ ಅಧಿಕಾರ ಕೂಡ ಇದೆ. ಆದರೆ ಆ ವಿಷಯದ ಬಗ್ಗೆ ನಿನ್ನ ಹತ್ರ ಹೇಳೋ ಮನಸ್ಥಿತಿ ಇವೆರಡೂ ಈಗ ನನಗಿಲ್ಲ. ಖಂಡಿತ ಒಂದಿನ ಎಲ್ಲ ಹೇಳ್ತೀನಿ. ಪ್ಲೀಸ್, ಈಗ ನನ್ನನ್ನು ಒತ್ತಾಯ ಮಾಡಬೇಡ. ತೇಜಸ್ ಸುಮ್ಮನೆ ತಲೆಯಾಡಿಸಿದನಾದರೂ ಅವನ ಮನಸ್ಸಲ್ಲಿ ಆ ಪ್ರಶ್ನೆ ಕೊರೆಯುತ್ತಿತ್ತು. ಅವಳು ಹೇಳೋ ತನಕ ಕಾಯೋಣ ಎಂದು ಒಮ್ಮೆ ಅನಿಸಿದರೂ ಅದು ಬೇಗ ತಿಳಿದಿದ್ದರೆ ಅವರ ಹತ್ತಿರ ಒಮ್ಮೆ ಮಾತನಾಡಬಹುದಿತ್ತು. ಸಾಧ್ಯ ಆದರೆ ತನಗೆ ತನ್ನ ಪ್ರೀತಿ ಮರಳಿ ಸಿಗುವ ಹಾಗೆ ಮಾಡಬೇಕು ಎಂದನಿಸಿ ಹೇಗಾದರೂ ವಿಷಯ ತಿಳಿದುಕೊಳ್ಳಲು ನಿರ್ಧರಿಸಿದ. ಮುಂದುವರಿಯುವುದು.